ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ. ಅಧ್ಯಾತ್ಮ ಬಂಧುಗಳೇ, ಅರ್ಜುನ ನೋಡ್ತಾ ಇದ್ದಾನೆ ಕೃಷ್ಣನನ್ನ. ಪ್ರತಿ ಶ್ಲೋಕದಲ್ಲಿ ಪಶ್ಯಾಮಿತ್ವ ಪಶ್ಯಾಮಿತ್ವ ಅಂತಾನೆ. ನಾನು ನೋಡ್ತಾ ಇದ್ದೀರಿ ಆದರೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಕಿರೀಟಿನಂ ಗದಿನಂ ವಜ್ರಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿತ್ವ ದುರ್ನಿರೀಕ್ಷಂ ಸಮಂತಾತ್ ದೀಪ್ತ ಅನಲಾರ್ಕ ಪ್ರಭಂ ಅನಲಾರ್ಕ ದೀಪ್ತಿಂ ಅಪ್ರಮೇಯಂ. ಅವನು ಹೇಳ್ತಾನೆ, ಎಲ್ಲಿ ಹೇಗೆ ನೋಡಬೇಕು, ಯಾವ ರೀತಿಯಿಂದ ನೋಡಬೇಕು, ಎತ್ತ ನೋಡಬೇಕು ಅಂತ ಅನ್ನೋದು ಅರ್ಥ ಆಗ್ತಾ ಇಲ್ಲ. ನೋಡ್ತಾ ಇದ್ದೇನೆ, ಪಶ್ಯಾಮಿತ್ವಾಂ, ನೋಡ್ತಾನೇ ಇದ್ದೇನೆ. ಎಲ್ಲೋ ನೋಡಿದರೆ ಕಿರೀಟಾದಿಗಳಿಂದ, ಕಿರೀಟ ಅಂದರೆ ಒಂದು ಆಭರಣವನ್ನು ಅವರು ಹೇಳಿದ್ದು, ಸರ್ವಾಭರಣ ಭೂಷಿತವಾಗಿರತಕ್ಕಂಥ ಒಂದು ವಿಚಿತ್ರ ರೂಪ. ಎಲ್ಲಿ ನೋಡಿದರೆ ಅಲ್ಲಿ ಅಲಂಕಾರಗಳಿಂದ ತುಂಬಿರತಕ್ಕಂಥ ರೂಪ. ಇನ್ನೊಂದು ಕಡೆ ನೋಡಿದರೆ ಯುದ್ಧ ಸಿದ್ಧನಾಗಿ ಯುದ್ಧ ಸನ್ನದ್ಧನಾಗಿ ಚಕ್ರ ಗದೆಗಳನ್ನು ಹಿಡಿದು ನಿಂತ ಕಿರೀಟಿನಂ ಗದಿನಂ ಚಕ್ರಣಂಚ ಅಂದರೆ ಒಂದು ಕಡೆ ಮೋಹಕವಾದ ಅಲಂಕಾರಗಳಿಂದ ತುಂಬಿದ ರೂಪ, ಒಂದು ಕಡೆ ಭಯಾನಕವಾದ ಉಗ್ರವಾದಂಥ ಶತ್ರು ಭಯಂಕರವಾದ ರೂಪ. ಈ ಎಲ್ಲಿ ನೋಡಿದರೆ ಇಂಥ ಅನೇಕ ಮುಖಗಳು, ಅನೇಕ ಆಸ್ಪೆಕ್ಟುಗಳು. ಕಿರೀಟಿನಂ ಗದಿನಂ ಚಕ್ರಣಂಚ ತೇಜೋರಾಶಿ ಹೇಳ್ತಾನೆ. ಹೌದು, ಎಲ್ಲ ನೋಡ್ತಾ ಇದ್ದಾನೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಒಟ್ಟಿಗೆ ಎಲ್ಲಿ ನೋಡಿದ್ರು, ಏನು ನೋಡಿದ್ರು ಅದು ಬೆಳಕಿನ ಪುಂಜ. ತೇಜೋರಾಶಿಂ, ಅದು ಬೆಳಕಿನ ಪುಂಜ. ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ, ಎಲ್ಲ ಕಡೆ ನೋಡಿದ್ರು ಬೆಳಕಿನ ಪುಂಜ, ಕಣ್ಕುಕ್ಕುವ ಬೆಳಕಿನ ಪುಂಜ. ಆದರೂ ಪ್ರತಿಯೊಂದು ಅಂಶವೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ವತೋ ದೀಪ್ತಿಮಂತಂ ಪಶ್ಯಾಮಿತ್ವ ದುರ್ನಿರೀಕ್ಷ್ಯಂ ಸಮಂತಾತ್. ಹೇಳ್ತಾನೆ ಅರ್ಜುನ, ದುರ್ನಿರೀಕ್ಷ್ಯಂ, ನೋಡಲಾಗದದ್ದನ್ನು ನೋಡ್ತಾ ಇದ್ದೇನೆ ಅಂತ. ಯಾಕೆಂದರೆ ಎರಡು ಕಾರಣದಿಂದ. ಒಂದು, ಅದು ಕಣ್ಣುಕುಕ್ಕುವಂಥ ಪ್ರಭೆ. ಯಾವುದೋ ನಮಗೆ ಎದುರಿನಲ್ಲಿ ಕಣ್ಣು ಕುಕ್ಕುವಂಥ ಬೆಳಕಿದ್ರೆ ನಾವು ಕಣ್ಣು ಮುಚ್ಚಿಕೊಂಡು ಬಿಡ್ತೇವೆ, ನೋಡ್ಲಿಕ್ಕೆ ಆಗೋಲ್ಲ. ಅದು ದುರ್ನಿರೀಕ್ಷವಾಗಿರತಕ್ಕಂಥದ್ದು, ನೋಡ್ಲಿಕ್ಕೆ ಆಗದಂಥ ಬೆಳಕಿನ ಪುಂಜ. ಎರಡನೇದ್ದು, ನೋಡ್ಲಿಕ್ಕೆ ನಮ್ಮ ಕಣ್ಣಿನ ಒಂದು ಸೀಮೆ ಉಂಟಲ್ಲ, ಕಣ್ಣಿನ ರೇಂಜು ಅಂತೇವಲ್ಲ, ಅದರ ಆಚೆಗೆ ಇರುವುದನ್ನು ಕಣ್ಣು ಹೇಗೆ ನೋಡುವುದು? ಕಣ್ಣಿನ ಪರಿಧಿಗಿಂತ ಆಚೆಗೆ ಕಣ್ಣು ಎಷ್ಟು ನೋಡಬಹುದೋ ಅದರ ಆಚೆಗೂ ಇದೆ ಅದು. ಆದ್ದರಿಂದಲೂ ನೋಡ್ಲಿಕ್ಕಾಗದ್ದು. ಪಶ್ಯಾಮಿತ್ವ ದುರ್ನಿರೀಕ್ಷಂ ಸಮಂತಾತ್, ಮೇಲೆ ನೋಡ್ತೇನೆ. ನನ್ನ ಕಣ್ಣು ಹರಿಯದಷ್ಟು ದೂರಕ್ಕೆ ಹೋದರೂ ಅಲ್ಲಿ ನಿನ್ನ ರೂಪ ಕಾಣ್ತಾ ಇದೆ. ಕಾರಣ ಅಂದರೆ ಈ ಕಣ್ಣಿನಿಂದ ನಾನು ನೋಡ್ತಾ ಇರೋದಲ್ಲ, ನೀನು ದಿವ್ಯ ದೃಷ್ಟಿ ಕೊಟ್ಟದ್ದರಿಂದ ವಿಚಿತ್ರವಾದಂಥ ಅನುಭವ ಆಗ್ತಾ ಇದೆ. ದೀಪ್ತಾನಲಾರ್ಕದ್ಯುತಿಂ, ಏನು ಹೇಳುವುದು ಅಂತ ಗೊತ್ತಾಗೋಲ್ಲ ಯಾವಾಗಲೂ ಹಾಗೆ. ನೀವು ಗೀತೆಯಲ್ಲಿ 11ನೇ ಅಧ್ಯಾಯ ನೋಡಿದರೆ ಒಂದು ಥರ ಭಗವಂತನ ವಿಶ್ವರೂಪದ ಬಗ್ಗೆ ಗೊಂದಲದ ಹೇಳಿಕೆಗಳಿವೆ. ಅದು ವ್ಯಾಸರ ಗೊಂದಲ ಅಲ್ಲ, ಅದು ಅರ್ಜುನನ ಗೊಂದಲ. ಅದನ್ನು ವ್ಯಾಸರು ಅವನು ಹೇಳ್ತಾನೆ, ಹೇಗೆ ಹೇಳುವುದು ಅಂತ ನಮಗೂ ಒಂದು ಅಪೂರ್ವವಾದಂಥ ಅದ್ಭುತವಾದಂಥ ದೃಶ್ಯವನ್ನು ನೋಡಿಬಿಟ್ರೆ ಅದನ್ನು ಹಾಗೆ ಹೇಳಬೇಕು, ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗೋಲ್ಲ. ಹಾಗೆ ಹೇಳ್ತಾನೆ, ಅದು ನೋಡ್ಲಿಕ್ಕೆ ಆಗದೆ ಇರುವಂಥದ್ದು, ಅದು ಬೆಳಕಿನ ಪುಂಜ, ಅದು ದೀಪ್ತಿ. ಆಮೇಲೆ ಹೇಳ್ತಾನೆ, ದೀಪ್ತ ಅನಲಾರ್ಕದ್ಯುತಿಂ, ಅದು ಉರಿಯುವ ಬೆಂಕಿಯಂತೆ ಇದೆ. ಅಲ್ಲ, ಉರಿಯುವ ಬೆಂಕಿ ಅಲ್ಲ, ಮತ್ತೆ ನೆತ್ತಿಯನ್ನು ಸುಡುವ ಸೂರ್ಯನಂತೆ ಇದೆ. ಹೇಗೆ ಹೇಳುವ ಬೆಂಕಿಯಂತೆ ಅಂತ ಹೇಳೋಣ, ಸೂರ್ಯನಂತೆ. ಏನು ಹೇಳಿದರೂ ಅವನಿಗೆ ತಾನು ಹೇಳಬೇಕಾದ್ದು ಹೇಳಲಿಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ಅದು ಅನ್ಕಾಂಪರಬಲ್. ಅವನು ಯಾವುದಕ್ಕೆ ಕಂಪೇರ್ ಮಾಡ್ತಾನೆ ಆ ವಸ್ತು ಅನ್ಕಾಂಪರಬಲ್. ಅದರಿಂದ ಕಂಪೇರ್ ಮಾಡ್ತಾ ಅವನಿಗೆ ಅತೃಪ್ತಿ. ಅದು ಏನು ಬೆಳಗ್ತಾ ಇದೆಯಪ್ಪ, ಬೆಂಕಿಯ ಜ್ವಾಲೆ ಅಂದ. ಛೇ, ಬೆಂಕಿ ಎಲ್ಲಿ ಇದರ ಮುಂದೆ? ಅಲ್ಲ, ಸೂರ್ಯನ ಪ್ರಭೆ. ಛೇ, ಸೂರ್ಯ ಎಲ್ಲಿ ಇದರ ಮುಂದೆ? ಹೇಳ್ತಾರೆ, ದೀಪ್ತ ಅನಲ, ಬೆಳಗುವ ಬೆಂಕಿ ಅಲ್ಲ. ಅರ್ಕ ದೀಪ್ತಿಂ, ಬೆಳಗುವ ಸೂರ್ಯ ಅಲ್ಲ. ಅಪ್ರಮೇಯಂ, ಹೇಳಲಿಕ್ಕಾಗದ್ದು ಒಂದ ಕಡೆಗೆ. ಅದು ಹೇಳಿದ ಸೂರ್ಯನಂತೆ, ಬೆಂಕಿಯಂತೆ, ಸೂರ್ಯನಂತೆ. ಕಡೆಗೆ ಎಂಥದೋ ಗೊತ್ತಿಲ್ಲ, ಅದು ಎಂಥದ್ದು ಹೇಗೆ ಅಂತ ಗೊತ್ತಿಲ್ಲ. ಅಪ್ರಮೇಯಂ ಅಂದರೆ ಅದನ್ನು ಇಂಡಿಸ್ಕ್ರೈಬಬಲ್, ಇಮ್ಮೆಷರಬಲ್, ಅದನ್ನು ಹೇಗೆ ಅಳತೆ ಮಾಡಿ ಹೇಳಲಿ? ಇದರಂತೆ ಇಷ್ಟು ಅಂತ.
ಆ ಬೆಳಕನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಿರಿ ಶಬ್ದಗಳಿಂದ. ಅಪ್ರಮೇಯ ಅಂದರೆ ಅರಿಯಲಿಕ್ಕಾಗದ್ದು, ಅಳೆಯಲಿಕ್ಕಾಗದ್ದು, ಎರಡರ್ಥವೂ ಅದಕ್ಕೆ. ಕೊನೆ ಇಲ್ಲದ್ದು, ತುದಿ ಮೊದಲಿಲ್ಲದ್ದು, ಮತ್ತು ಅರಿಯಲಿಕ್ಕಾಗದ್ದು, ಅಳೆಯಲಿಕ್ಕೂ ಆಗದ್ದು ಅಂಥದ್ದನ್ನು ಅಪ್ರಮೇಯ. ಅದರಿಂದ ಸೂರ್ಯ, ಬೆಂಕಿ ಎಲ್ಲ ಉಪಮಾನವೂ ಒಂದು ಸೀಮಿತ. ಅದು ನಮ್ಮ ಅನುಭವಕ್ಕೆ ಬರುವಂಥ ಒಂದು ದೃಷ್ಟಾಂತವಾಗಿ ಕೊಡಬೇಕಷ್ಟೇ ಹೊರತು ಭಗವಂತನ ಬೆಳಕು ಹೇಗೆ ಅಂದರೆ ಇದು ಯಾವುದೂ ಹಾಗೂ ಅಲ್ಲ. ಮತ್ತೆ ಅಪ್ರಮೇಯಂ ಅದನ್ನು ನೀವೇ ನೋಡಬೇಕಪ್ಪ, ನನಗೆ ಶಬ್ದದಿಂದ ಹೇಳಿ ಬರೋಲ್ಲ ಅಂತಾನೆ. ದೀಪ್ತಾನಲಾರ್ಕದ್ಯುತಿ ಅಂತ ಹೇಳಿದ ತಕ್ಷಣ ಅವನಿಗೆ ತನ್ನ ಎಕ್ಸ್ಪ್ರೆಷನ್ನ ಒಂದು ಆ ಕ್ಷುದ್ರತೆ, ಇದು ಯಾವುದೂ ಅಲ್ಲ ನಾನು ಕೊಟ್ಟ ಉಪಮಾನ. ಅದು ಹೇಳ್ತಾನೆ ಅಲ್ಲ, ಅಪ್ರಮೇಯಂ, ಅದು ತಿಳಿಲಿಕ್ಕೆ ಆಗೋಲ್ಲ, ಅದನ್ನು ಶಬ್ದದಿಂದ ಹೇಳಲಿಕ್ಕೂ ಆಗೋಲ್ಲ, ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗೋಲ್ಲ. ಮತ್ತೆ ನೀವೇ ನೋಡ್ರಿ ಬೇಕಿದ್ರೆ ಅಷ್ಟೇ. ದೀಪ್ತಾನಲಾರ್ಕದ್ಯುತಿಂ ಅಪ್ರಮೇಯಂ ಅದೇನು ಅದು, ಅದರ ಬಗ್ಗೆ ತ್ವಮಕ್ಷರಂ ಪರಮಂ ವೇದಿತವ್ಯಂ. ಏನು ಹೇಳೋದಪ್ಪ? ತ್ವಮಕ್ಷರಂ, ನೀನು ಅಕ್ಷರಂ ಪರಮಂ ಅಂತ. ಪ್ರಪಂಚದಲ್ಲಿ ಅಕ್ಷರ ಅನ್ನೋ ಶಬ್ದವನ್ನು, ಅದು ವೇದಿಕ ಲಿಟ್ರೆ, ಪ್ರಪಂಚ ಬಿಡಿ, ನಮ್ಮಲ್ಲಿ ಎಲ್ಲ ಶಬ್ದಗಳನ್ನು ತಪ್ಪು ಅರ್ಥದಲ್ಲಿ ಬಳಸುವುದಕ್ಕೆ ನಾವು ಪ್ರಚಂಡರು. ಶಬ್ದದ ಕೊಲೆ ಮಾಡಿ ಅದರ ನಿಜವಾದ ಅರ್ಥವನ್ನು ಬಿಟ್ಟು ಯಾವುದೋ ತಪ್ಪು ಅರ್ಥದಲ್ಲಿ ಅದನ್ನು ಬಳಸ್ತೇವೆ. ನಾವು ಸಂಸ್ಕೃತ ಅಂತೂ ಅದನ್ನು ಕೊಲೆ ಮಾಡಿ ತಪ್ಪರ್ಥದಲ್ಲಿ ಬಳಸಲಿಕ್ಕೆ ಪ್ರಾರಂಭ ಮಾಡಿ ಬಹಳ ದಿನಗಳಾದವು, ಶತಮಾನಗಳಾದವು. ಅಕ್ಷರ ಅಂದರೆ ಇವತ್ತು ಏನಾಗುತ್ತೆ? ಅಕ್ಷರ ಅಂದರೆ ಅಕ್ಷರ, ಈ ವರ್ಣಮಾಲೆ. ಜನರಿಗೆ ಅಕ್ಷರ ಅಂದರೆ ಗೊತ್ತಿರುವುದು ಒಂದೇ. ಆದರೆ ಸಂಸ್ಕೃತದಲ್ಲಿ ಅಕ್ಷರ ಅನ್ನುವುದಕ್ಕೆ ಅನೇಕ ಅರ್ಥಗಳಿವೆ. ಒಂದು ತಮಾಷೆ ಏನು ಅಂದರೆ, ಅಕ್ಷರ ಅಂದರೆ ಅಶು ಅಂತ ಒಂದು ಧಾತು. ಆ ಅಶು ಧಾತು ಅಥವಾ ಅಕ್ಷಧಾತು ಅದು ಇದೆ. ಸಾಮಾನ್ಯವಾಗಿ ಅಶು ಧಾತುದಿಂದ ವ್ಯಾಕರಣದವರು ಅಶ್ನೋತಿ. ಅಕ್ಷರ ಅಂದರೆ ಆಮ್ನಿಪ್ರೆಸೆಂಟ್ ಅಂತ ಅರ್ಥ. ಅಶ್ನೋತಿ, ಅಶು ವ್ಯಾಪ್ತವು, ಎಲ್ಲ ಕಡೆ ತುಂಬಿರುವಂಥ ವಸ್ತು. ಅಕ್ಷರ ಅಂತನ್ನುವುದಕ್ಕೆ ಒಂದು ಅರ್ಥ ಅಂದರೆ ಅಖಂಡವಾದ ಅರ್ಥ. ಮೂರು ಆ ಪ್ಲಸ್ ಕ್ಷ ಪ್ಲಸ್ ರ ಇದು ಇಟ್ಟು ಒಟ್ಟಿಗೆ ಒಂದು ಶಬ್ದ ಅಂತ ಇಟ್ಟುಕೊಂಡ್ರೆ ಅಕ್ಷರ ಅಂದರೆ ಆಮ್ನಿಪ್ರೆಸೆಂಟ್. ಎಲ್ಲ ಕಡೆ ತುಂಬಿರುವಂಥದ್ದು, ಅದು ಇಲ್ಲದ ಜಾಗ ಇಲ್ಲ. ಅದನ್ನು ಮೊದಲು ಹೇಳಿದ್ನಲ್ಲ, ನಿನ್ನದು ಎಲ್ಲಿ ನೋಡು, ನೀನು ಅಕ್ಷರ. ನೀನು ಅಕ್ಷರ ಅಂದರೆ ಎಲ್ಲ ಕಡೆ ಇದ್ದಿ ನೀನು. ಆಯಿತು. ಎರಡನೇ ಸಂಗತಿ, ಎಲ್ಲ ಕಡೆ ಇರುವುದು, ಆದರೆ ಆ ಪ್ಲಸ್ ಕ್ಷರ, ಇದು ಎರಡು ಶಬ್ದ ಆಯ್ತು. ಅಕ್ಷರ ಅನ್ನೋದು ಒಂದೇ ಶಬ್ದ. ಅಕ್ಷರ ಅಂದರೆ ಆಮ್ನಿಪ್ರೆಸೆಂಟ್ ಅಂತ ಅರ್ಥ. ಆ ಪ್ಲಸ್ ಕ್ಷರ, ಪುನಃ ಸ್ಪ್ಲಿಟ್ ಮಾಡಿದ್ದೇವೆ ಅದನ್ನು, ಒಂದು ಅಕ್ಷರ ಮತ್ತು ಎರಡು ಅಕ್ಷರ, ಅಥವಾ ಎರಡು ಅಕ್ಷರ ಮತ್ತು ಒಂದು ಅಕ್ಷ ಪ್ಲಸ್ ರ, ಹೇಗೆ ಬೇಕಾದ್ರೆ ಸ್ಪ್ಲಿಟ್ ಮಾಡಿ, ಅದು ಬೇರೆ ಎಟಿಮಾಲಜಿ ಅದರಿಂದ ಬರುತ್ತೆ. ಆ ಪ್ಲಸ್ ಕ್ಷರ ಅಂದರೆ ಎರಡು ಅರ್ಥ ಕೊಡುತ್ತೆ. ಅದು ಕ್ಷರ ಅಂದರೆ ಪೆರಿಷಬಲ್ ಅಂತ, ನಶ್ವರ ಅಂತ ಅರ್ಥ. ಅಕ್ಷರ ಅಂದರೆ ನಾಶ ಇಲ್ಲದ್ದು. ಅದಕ್ಕೆ ಆಮ್ನಿಪ್ರೆಸೆಂಟ್ ಅಷ್ಟೇ ಅಲ್ಲ, ಅದು ಎಂದೆಂದೂ ಇರುವಂಥದ್ದು, ನಾಶ ಇಲ್ಲದ ವಸ್ತು. ಆಯಿತು. ಆ ಕ್ಷರ ಅಂದರೆ, ಕ್ಷರ ಅಂದರೆ ಕ್ಷರಣಶೀಲ, ಪೆರಿಷಬಲ್ ಅಂತ ಹೇಳ್ತೇವೆ, ನಾಶ ಇಲ್ಲದ್ದು. ಮತ್ತೊಂದು ಅರ್ಥ ಕ್ಷರ ಅಂದರೆ ಏನು ಗೊತ್ತುಂಟ? ಸುರಿಸುವುದು ಕ್ಷರಣ. ಅಭೀಷ್ಟ ಕ್ಷರಣ ಅಧಿಕಂ ಕ್ಷರತಿ. ನಾವು ಬಯಸಿದ್ದನ್ನು ಬಯಸಿದ್ದಕ್ಕಿಂತಲೂ 10 ಪಟ್ಟು ಕೊಡಬಲ್ಲವನು ಯಾರೋ. ಏನು ಕೇಳಿದೆವು ಅದನ್ನು, ಎಷ್ಟು ಬೇಕೆಂದರೆ ಅಷ್ಟು, ಏನು ಬೇಕೆಂದರೆ ಅದನ್ನು ಕೊಡುವವನು ಅಕ್ಷರ. ಸರ್ವಾಭೀಷ್ಟಪ್ರದ. ಆಮೇಲೆ ಅಕ್ಷ ಪ್ಲಸ್ ರ. ಅಕ್ಷ ಅಂತಂದರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳಲ್ಲಿ ಇದ್ದು ನಮಗೆ ಇಂದ್ರಿಯಗಳ ಮೂಲಕ ಸುಖ ದುಃಖ ಅನುಭವವನ್ನು ಕೊಟ್ಟು ತಾನು ರಮಿಸುವವನು, ತಾನು ಬರೀ ಆನಂದವನ್ನು ಅನುಭವಿಸುವವನು. ಇದು ಒಂದು ಅರ್ಥ. ಎಷ್ಟೆಲ್ಲ ಅರ್ಥ ಆಯಿತು ನೋಡಿ. ಮೊದಲು ಎಲ್ಲ ಕಡೆ ತುಂಬಿರುವಂಥದ್ದು, ನಾಶವಿಲ್ಲದ್ದು, ಇಂದ್ರಿಯಗಳಲ್ಲಿ ಇದ್ದು ಇಂದ್ರಿಯಗಳನ್ನು ನಿಯಂತ್ರಿಸುವಂಥದ್ದು, ಮತ್ತು ಏನು ಕೇಳಿದರೆ ಅದನ್ನು ಕೊಡತಕ್ಕಂಥ ಸರ್ವಾಭೀಷ್ಟಪ್ರದವಾದದ್ದು. ಆಮೇಲೆ 3 ಅಕ್ಷರ ಅಂತಿಟ್ಟು, ಆ ಪ್ಲಸ್ ಕ್ಷ ಪ್ಲಸ್ ರ. ಆದಿಂದ ಕ್ಷ ಅಂದರೆ ಅಕ್ಷ. ಏನದು? ಅಕ್ಷ ಅಂದರೆ ಅಷ್ಟೇ, ವರ್ಣಗಳು. ವರ್ಣಗಳಿರೋದೇ ಆದಿಂದ ಕ್ಷ. ಕನ್ನಡದಲ್ಲಿ ಜ್ಞಾ ಇದೆ, ಅದರಿಂದ ಕನ್ನಡದಲ್ಲಿ ಹೇಳಬೇಕಾದ್ರೆ ಅಕ್ಷರ ಅಂತ ಹೇಳೋದಲ್ಲ, ಅಜ್ಞರ ಅಂತ ಹೇಳಬೇಕು. ಆಗುತ್ತೆ, ಅದು ಅವ್ರ ಯೋಗ್ಯತೆ ತಕ್ಕ ಆಗತ್ತೆ. ಅಜ್ಞರ ಅಂತ ಹೇಳಬೇಕು. ಅಕ್ಷ ಅಂದರೆ ಆ ಟು ಕ್ಷ ಅಂದರೆ ಎಲ್ಲ ಆದಿಹಿ ಅಂತ್ಯೇನ ಸಹ ಇತ, ಎಲ್ಲ ಆದಿಂದ ಕ್ಷಾದ ತನಕ 51 ಅಕ್ಷರಗಳೇನು ವ್ಯಾಕರಣದವರು ಪರಿಗಣನೆ ಮಾಡ್ತಾರೆ. 51 ಅಲ್ಲ, ಇನ್ನೂ ಇದೆ. ಅದನ್ನು ಸುಮ್ಮನೆ ಒಂದು ಮಕ್ಕಳಿಗೆ ಒಂದು
ಅನುಕೂಲತೆಗೋಸ್ಕರ 51 ಅಕ್ಷರಗಳು ಅಂತ ಮಾಡಿದರು. ಅದನ್ನು ತೆಗೆದು ಬಿಟ್ಟಿದ್ದಾರೆ. ಅಲ್ಲಿ ಕನ್ನಡ ಟೆಕ್ಸ್ಟ್ ಬುಕ್ನಲ್ಲಿ ಯಾರೋ ತಲೆ ಇಲ್ಲದ ಮಿನಿಸ್ಟರ್ ಬಂದವರು ವಿದ್ಯಾಮಂತ್ರಿಗಳು, ತಲೆ ಇಲ್ಲದೆ ಇದ್ದವರು ವಿದ್ಯಾಮಂತ್ರಿಗಳಾದ್ರೆ ಮತ್ತೇನಾಗುತ್ತೆ? ಅಲ್ಲಿ ಎಲ್ಲೋ ಅದನ್ನು ಬೇಡ, ಯಾಕಂದರೆ ಋಷಿ ಅಂತ ಬರೆಯೋದು ಬೇಡ, ಋಷಿ ಅಂತ ಬರೆದಿರೋ ಸಾಕು ಅಂತ ತೆಗೆದು ಬಿಟ್ಟಿದ್ದಾರೆ. ಹೀಗೆ ಕೆಲವು ಅಕ್ಷರ ಅದರಲ್ಲೂ ಹೋಗಿದೆ. ಇನ್ನು ಮುಂಚೆ ಕಲಿಸ್ತಿದ್ರು 51 ಅಕ್ಷರಗಳು. ಅದು ಆದಿಂದ ಕ್ಷ, ಜ್ಞಾ ಸೇರಿದ್ರೆ 52 ಆಗುತ್ತೆ ಹೊರಗೆ. ಅದನ್ನು ಜ್ಞಾ ಸೇರಿ 52 ಆಗೋಲ್ಲ, ಯಾಕೆಂದರೆ ಲ 2 ಅಕ್ಷರವನ್ನು ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಸಂಸ್ಥೆಯಲ್ಲಿ ಅ ಆ ಇ ಈ ಉ ಉ ಋ ಲ ಅಂತ ಒಂದಿದೆ. ಅದನ್ನು ಅನೇಕ ಜನ ಸಂಸ್ಥೆ ಮಾಡಿದ್ರು ಋ ಅಂತಾರೆ. ಅದು ಯಾವ ಅಕ್ಷರವೋ ನನಗೆ ಗೊತ್ತಿಲ್ಲ, ಆ ಪಂಡಿತರ ಹತ್ರ ಕೇಳಬೇಕು. ಅದು ಇಟ್ ಮಸ್ಟ್ ಬಿ ಲ ಅಂತ, ಋ ಅದು 2 ಬಿಟ್ಟದ್ರಿಂದ 50 ಆಗತ್ತೆ ಜ್ಞಾ ಸೇರಿದ್ರು. ಇಲ್ಲದಿದ್ರೆ 51 ಅಕ್ಷರಗಳು. ಆ ಆದಿಂದ ಕ್ಷಾದ ತನಕ ನೋಡಿ, ಅಕ್ಷಮಾಲೆ ಅಂತ ಹೇಳ್ತಾರಲ್ಲ. ಅಕ್ಷಮಾಲೆ ಅಂದರೆ ಏನದ್ರ ಅರ್ಥ ಅಂದರೆ 51 ಬೀಡ್ಸ್ ಇರತಕ್ಕ ಮಾಲೆ ಅಂತ ಅರ್ಥ. ಜಪಸ್ವರದಲ್ಲಿ 51 ಮಣಿಗಳಿದ್ರೆ ಅದು ಅಕ್ಷಮಾಲೆ. ಯಾಕಂದರೆ ಆ ಟು ಕ್ಷ ಒಟ್ಟಿಗೆ ಅಕ್ಷರ ಎಷ್ಟು 51. ಅಂದರೆ ಇನ್ನೂ ಹೆಚ್ಚು ಇರಬಹುದು, ಯಾಕೆಂದರೆ ನಾನು ಹೇಳಿದಲ್ಲ ಅಷ್ಟೇ ಅಕ್ಷರ ಅಲ್ಲ. ಆ 2 ಇದೆ, ಅ ಮತ್ತು ಆ. ಬಾಯಿ ತೆರೆದು ಹೇಳುವ ಆ, ಬಾಯಿ ಮುಚ್ಚಿ ಹೇಳುವ ಅ. ಇದಕ್ಕೆ ಲಿಪಿ ಇಲ್ಲ, ಅಷ್ಟೇ ಅಕ್ಷರ 2 ಇದೆ. ಆಮೇಲೆ ಕಾಖ ಗಾಘ, ಕಾಖ ಗಾಘ ನೀವು ಕಂಠದಲ್ಲಿ ಉಚ್ಚರಿಸುವಂಥ ಅಕ್ಷರ ಒಂದಿದೆ. ಕ ಖ ಗ ಘ ಮೂಗಿನಲ್ಲಿ ಹೇಳುವ ಕಾಖ ಗಾಘ ಇದೆ, ಅನುನಾಸಿಕ. ಅದು ನಾವೀಗ ಅಕ್ಕ ಅಂತ ಹೇಳಬೇಕಾದ್ರೆ 2 ಕ ಇದೆ, ಅಲ್ಲಿ ಒಂದು ಮೂಗಿನಲ್ಲಿ ಹೇಳೋದು, ಒಂದು ಕಂಠದಲ್ಲಿ ಹೇಳೋದು. ಉಚ್ಚಾರ ಆಗ್ಬಿಡುತ್ತೆ. ನಮಗೆ ಎಲ್ಲಿಂದ ಹೇಳ್ತೇವೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅಕ್ಕ ಅಂತ ಹೇಳ್ಬೇಕಾದ್ರೆ ಮೂಗು ಹಿಡಿದಲ್ಲ, ಒಂದು ಕ ಮತ್ತೊಂದು ಕ, ಮೂಗಿನ ಕ ಮತ್ತು ಕ, ಕ ಖ ಗ ಘ. ಇದಕ್ಕೆ ಅಕ್ಷರ ಇಲ್ಲ. ಪ್ರಾಚೀನ ಏನು ಬರೀತಿದ್ರು ಅಂದರೆ ಅದು ಅನುನಾಸಿಕ ಅಂತ ತೋರಿಸೋಕ್ಕೋಸ್ಕರ ಕಂ ಖಂ ಗಮ್ ಘಮ್ ಅಂತ ಬರೀತಿದ್ರು. ಅದನ್ನು ಕಂ ಖಂ ಗಮ್ ಘಮ್ ಅಂತ ಓದೋದಲ್ಲ, ಕ ಖ ಗ ಘ ಅಂತ ಮೂಗಿನಲ್ಲಿ ಓದ್ಬೇಕು. ಅದು 4 ಅಕ್ಷರಗಳಿದೆ. ಹಾಗೆ ಯಾರ ಲಾವ, ಯಾರ ಲಾವ ಅದು ಮೂಗಿನಲ್ಲಿದೆ. ತಚ್ಛಯ್ಯೋರಾವೃಣಿಮಹೇ ಗಾತುಂ ಯಜ್ಞಾಯ, ಗಾತುಂ ಯಜ್ಞಾಯ ಯಾ ಅಲ್ಲ ಅದು. ಅದರಿಂದ ಲಾವಗಳನ್ನು ಮೂಗಿನಲ್ಲಿ ಹೇಳುವುದೊಂದಿದೆ. ಹೀಗೆ ನೀವು ಅಕ್ಷರಗಳನ್ನು ಸ್ಪ್ಲಿಟ್ ಮಾಡ್ತಾ ಹೋದರೆ 100 ಅಕ್ಷರಗಳಾಗ್ತವೆ. ಅದು ಹೋಗಲಿ, ಸ್ಥೂಲವಾಗಿ 51. ಅದರಿಂದ 51 ಬೀಡ್ಸ್ ಇರತಕ್ಕಂಥ ಮಾಲೆಗೆ ಅಕ್ಷಮಾಲೆ ಅಂತ ಹೇಳ್ತಾರೆ. ಸೊ ಅಕ್ಷ ಅಂದರೆ ಅಕಾರದಿಂದ ಕ್ಷಕಾರದ ತನಕ ಇರತಕ್ಕ ಎಲ್ಲ ಆಲ್ಫಾಬೆಟ್ಸ್. ಅದರ ರ ಅಂದರೆ ಅದರಲ್ಲಿ ವಾಚ್ಯನಾಗಿ ರಮಿಸುವವ. ಸೊ ಆದಿಂದ ಕ್ಷಾದ ತನಕ ಎಲ್ಲ ಅಕ್ಷರಗಳಿಂದಲೂ ವಾಚ್ಯನಾದವ. ಆ ಅಕ್ಷರಗಳಿಂದ ನೀವು ಸಂಯೋಜನೆ ಮಾಡಿದ ಎಲ್ಲ ಶಬ್ದಗಳಿಂದ ವಾಚ್ಯನಾದವ. ಆ ಶಬ್ದಗಳಿಂದ ಸಂಯೋಜನೆ ಮಾಡಿದ ಎಲ್ಲ ಪದಗಳಿಂದ ವಾಚ್ಯನಾದವ. ಸರ್ವಶಬ್ದ ವಾಚ್ಯ ಅಂತ ಅರ್ಥ ಅಕ್ಷರ. ಅವನು ಹೇಳ್ತಾನೆ, ನಿನ್ನನ್ನು ಅಕ್ಷರಂ, ನಾಶವಿಲ್ಲದ ವಸ್ತು ನೀನು. ನನ್ನ ಇಂದ್ರಿಯಗಳ ಒಳಗೆ ಇದ್ದು ಇಂದ್ರಿಯವನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ನೀನು. ಆದ್ದರಿಂದ ನಾನು ಏನು ಅಂತ ವರ್ಣಿಸಲಿ? ನಾನು ನನ್ನ ಬಾಯಿಯಿಂದ ನಿನ್ನನ್ನು ವರ್ಣಿಸಬೇಕಾದರೂ ಬಾಯಿಯಲ್ಲಿ ಕೂತು ನೀನೇ ನುಡಿಸಬೇಕು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣ ತ್ವಗಾದೀನ್ನ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಈ ಮಾತನ್ನು ಹೇಳಿದವ ಪ್ರಹ್ಲಾದ. ಅವನೇನು ಹೇಳಿದ? ಏನು ಬೇಕಪ್ಪ ಕೇಳು ಅಂತ ಹೇಳಿದಾಗ ನೋಡಿ, ಆ ಹುಡುಗ 5 ವರ್ಷದ ಹುಡುಗ, ಅವನು 50 ವರ್ಷ ಆದರೂ ಬುದ್ಧಿ ಬರೋಲ್ಲ ನಮಗೆ ಅವನಷ್ಟು. 5 ವರ್ಷದ ಹುಡುಗ ಅವನು ಹೇಳ್ತಾನೆ, ಏನು ಬೇಕು ಕೇಳು. ಅಲ್ಲಪ್ಪ, ನಾನು ಏನು ಬೇಕು ಅಂತ ನುಡಿಬೇಕಾದರೂ ನೀನು ದೂರ ನಿಂತು ಕೇಳು ಅಂದರೆ ನಾನೇ ಹೇಗೆ ಕೇಳೋದು? ನೀನು ನಾಲಿಗೆಯಲ್ಲಿ ನುಡಿಸ್ಬೇಕಲ್ವ ಏನು ಬೇಕು ಅಂತ. ನೀನು ನುಡಿಸಿದರೆ ನುಡಿತೀನಿ ಅಂತ. ಇದು ಒಳಗಿನಿಂದ ಇಂದ್ರಿಯಗಳು. ನಾಲಿಗೆ ಇದೆ, ನಾಲಿಗೆ ಇದ್ದ ತಕ್ಷಣ ಮಾತಾಡ್ಲಿಕ್ಕೆ ಬರುತ್ತಾ? 84 ಲಕ್ಷ ಪ್ರಾಣಿಗಳಿಗೆ ನಾಲಿಗೆ ಇದೆ, ಮನುಷ್ಯನಿಗೆ ಮಾತ್ರ ಮಾತಾಡ್ಲಿಕ್ಕೆ ಬರುತ್ತೆ ಅನ್ನೋ ಭ್ರಮೆ ಇದೆ. ಮನುಷ್ಯನು ಸರಿ ಮಾತಾಡ್ಲಿಕ್ಕೆ ಬರೋಲ್ಲ, ಅದು ಪ್ರಾಣಿಗಳಿಗಿಂತ ಹೆಚ್ಚು ಮಾತಾಡ್ಲಿಕ್ಕೆ ಬರುತ್ತೆ ಅಷ್ಟೇ. ಪ್ರಾಣಿಗಳಿಗೂ ಅವುಗಳ ಭಾಷೆ ಇದೆ, ಅವುಗಳ ಭಾಷೆ ಮನುಷ್ಯನಿಗೆ ಅರ್ಥ ಆಗೋಲ್ಲ, ಮನುಷ್ಯನ ಭಾಷೆ ಅವುಗಳಿಗೆ ಅರ್ಥ ಆಗೋಲ್ಲ ಅಷ್ಟೇ. ಅವುಗಳಿಗೂ ಒಂದು ಭಾಷೆ ಇದೆ. ಸೊ ಮನುಷ್ಯನಿಗೆ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಮನುಷ್ಯ ತಿಳ್ಕೊಂಡಿದ್ದಾನೆ. ಹೋಗ್ಕೊಳ್ಳಿ, ಒಪ್ಕೊಳ್ಳೋಣ. ಆದರೆ ಆಶ್ಚರ್ಯ ಅಲ್ವ? ಯಾರಿಗಾದರೂ ಗ್ರ್ಯಾಟಿಟ್ಯೂಡ್ ಉಂಟು? 89,999 ನಾಲಿಗೆಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ, ಒಂದು ನಾಲಿಗೆ ಮಾತಾಡ್ಲಿಕ್ಕೆ ಬರುತ್ತೆ ಅಂದರೆ ವಾಟ್ ಎ ಗ್ರೇಟ್ ಗ್ರೇಸ್! ಎಂಥ ಕರುಣೆ ಇದು! ಈ ಮಾತು ಕೊಟ್ಟವನು ಯಾರು ಅಂತ ಯೋಚಿಸುವುದೇ ಇಲ್ವಲ್ಲ ನಾವು. ಯಾವ ಪ್ರಾಣಿಗೂ ಇಲ್ಲದ ಮಾತು ಕೊಟ್ಟನಲ್ಲ, ಈ ನಾಲಿಗೆಯಲ್ಲಿ ಮಾತು ಹೂತು ಬಂತ, ಅದು ಚಿಗುರಿತಲ್ಲ. ಯಾರು ಮಾತನ್ನು ಚಿಗುರಿಸಿದವ ನಾಲಿಗೆಯಲ್ಲಿ? ಅದರ ಎಚ್ಚರ ಬೇಕು. ಅದರಿಂದ ನೀನು ಎಲ್ಲ ಅಕ್ಷರಗಳು ನನ್ನ ಇಂದ್ರಿಯಗಳಲ್ಲಿ ಕೂತು ನುಡಿಸುವವ ನೀನು.
ಆದ್ದರಿಂದ ನಿನ್ನನ್ನು ಯಾವ ಶಬ್ದದಿಂದ ನಾನು ಹೊಗಳಬೇಕು? ನಿನ್ನನ್ನು ನೀನೇ ಹೊಗಳಬೇಕು. ನಿಶುಸೀದ ಗಣಪತೆ ನೀನು ತ್ವಾಂ ಅರ್ಚ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಭಗವನ್ ಚಿತ್ರಮರ್ಚ. ಏನು ಹೇಳಿದರು ಹಿಂದಿನವರು? ನಿನ್ನನ್ನು ನನ್ನೊಳಗೆ ನೀನು ಪೀಠದಲ್ಲಿ ಕೂತ ಓ ಭಗವಂತರೇ, ನನ್ನೊಳಗೆ ಕೂತ ನೀನು ನಿನ್ನನ್ನು ಪೂಜೆ ಮಾಡಿಕೊ. ಮತ್ತು ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನೊಳಗೆ ಕೂತು ನೀನೇ ಮಾಡಿಸ್ಬೇಕಲ್ಲ, ನಾನೊಂದು ಬೊಂಬೆ. ಸೊ ನನ್ನೊಳಗೆ ಕೂತ ನೀನು ಪೀಠದೊಳಗೆ ಇರತಕ್ಕ ನೀನನ್ನು ಪೂಜೆ ಮಾಡಿಸ್ಕೊ. ನಿನ್ನ ಪೂಜೆ ನೀನೇ ಹಾಗೆ ಅಂತ ಹೇಳ್ತಾನೆ. ತ್ವಮ್ ಅಕ್ಷರಂ, ನನ್ನ ಇಂದ್ರಿಯಗಳಲ್ಲಿ ಕೂತು ನಿಯಂತ್ರಿಸುವವ ನೀನು. ಅದರಿಂದ ನಾನು ನುಡಿಯಬೇಕಾದ್ರೆ ನೀನು ನುಡಿಸ್ಬೇಕು. ಯಾವ ಶಬ್ದದಿಂದ ನುಡಿಯಿರಿ? ನೀನು ಅಕ್ಷರ, ಎಲ್ಲ ಶಬ್ದದಿಂದ ವಾಚ್ಯ. ಅದರಿಂದ ಯಾವ ಶಬ್ದದಿಂದ ನುಡಿದರೂ ನಿನ್ನ ಸ್ತೋತ್ರ ಆಗತ್ತೆ. ಅದು ಈ ಕಾನ್ಸೆಪ್ಟೇ ಅದ್ಭುತ. ಇದನ್ನು ಪ್ರಪಂಚದಲ್ಲಿ ಮೊಟ್ಟ ಮೊದಲು ಕೊಟ್ಟವರು ಆಚಾರ್ಯ ಮಧ್ವರು. ಏನು ಅಂದರೆ ಎವ್ರಿ ವರ್ಡ್, ಎವ್ರಿ ಲೆಟರ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್ ಅಂತ. ಯಾವ ಶಬ್ದವನ್ನು ಹೇಳು ಅದು ದೇವರ ಹೆಸರು. ದೇವರ ಹೆಸರಲ್ಲದ ಶಬ್ದವೇ ಪ್ರಪಂಚದಲ್ಲಿ ಇಲ್ಲ. ನಾವು ದೇವರ ಹೆಸರನ್ನೇ ಲೋಕದಲ್ಲಿ ಇರ್ತಕ್ಕ ವಸ್ತುಗಳಿಗೆ ಇಡ್ತೇವೆ ಅಷ್ಟೇ. ನಮ್ಮ ಮಕ್ಕಳಿಗೆ ನಾವು ದೇವರ ಹೆಸರನ್ನು ನಾಮಕರಣ ಮಾಡೋಲ್ವಾ? ಆ ಥರ ಅಂತ. ಹಾಗಾಗಿ ತಾನೆ ಯಾವ ಅಕ್ಷರದಿಂದ ಹೇಳಿದರೆ ನಿನ್ನ ಸ್ತೋತ್ರ, ಯಾವ ಅಕ್ಷರದಿಂದ ಹೇಳಿದ್ರು ನಿನ್ನ ಸ್ತೋತ್ರ. ಯಾಕೆಂದ್ರೆ ನಿನ್ನನ್ನು ಹೇಳದ ಶಬ್ದವೇ ಜಗತ್ತಿನಲ್ಲಿಲ್ಲ. ತ್ವಮಕ್ಷರಂ ಪರಮಂ ಅಂದ್ರೆ ನಾಶ ಇಲ್ಲದವ, ಎಲ್ಲ ಕಡೆ ತುಂಬಿರುವವ, ಕಾಲತಃ ಅನಂತ, ದೇಶತಃ ಅನಂತ, ಆಮೇಲೆ ಎಲ್ಲ ಇಂದ್ರಿಯಗಳ ನಿಯಾಮಕ, ಸರ್ವಾಭೀಷ್ಟಪ್ರದ ಮತ್ತು ಸರ್ವಶಬ್ದ ವಾಚ್ಯ. ಸ್ಥೂಲವಾಗಿ ಇಷ್ಟ ಅರ್ಥ ಆಯ್ತು ನೋಡಿ. ಇದರಲ್ಲಿ ಕಾಲತಃ ಮತ್ತು ದೇಶತಃ ಅನಂತವಾಗಿರತಕ್ಕಂಥದ್ದು ಪ್ರಕೃತಿಯೂ ಕೂಡ ಹೌದು. ಆದರೆ ಅದು ಇನ್ಫೀರಿಯರ್, ಪೂರ ಅರ್ಥದಲ್ಲಿ ಅಕ್ಷರವಾಗಿರತಕ್ಕ ಭಗವಂತ ಒಬ್ಬನೇ. ಕಾಲತಃ ಅನಂತ, ಜೀವನೂ ಕಾಲತಃ ಅನಂತ, ನಾಶ ಇಲ್ಲ. ದೇಶತಃ ಅನಂತ, ಶ್ರೀತತ್ವ ಕೂಡ ದೇಶತಃ ಅನಂತ. ಆಮೇಲೆ ಅದೆಲ್ಲ ಎರಡನೇ ದರ್ಜೆಯ, ಎಲ್ಲ ಅರ್ಥದಲ್ಲೂ ಪೂರ್ಣ ಪ್ರಮಾಣದ ಅಕ್ಷರ ನೀನೊಬ್ಬನೇ. ಅದರಿಂದ ತ್ವಮ ಅಕ್ಷರಂ ಪರಮಂ ಅಂದ. ಸರ್ವಶ್ರೇಷ್ಠವಾದ ಅಕ್ಷರ ಶಬ್ದದಿಂದ ವಾಚ್ಯನಾದವ ನೀನೆ. ಉಳಿದವರಿಗೆ ಅಕ್ಷರ ಅಂತ, ನಾವು ಅಕ್ಷರ ಅಂತ ವರ್ಣಗಳಿಗೆ ಯಾಕೆ ಹೇಳ್ತೇವೆ ಅಂದರೆ ಅದಕ್ಕೂ ಕಾಲತಃ ನಾಶ ಇಲ್ಲ, ದೇಶತಃ ನಾಶ ಇಲ್ಲ. ವರ್ಣಗಳು ನಿತ್ಯ ಮತ್ತು ಅದು ಅನಂತ. ನೋಡಿ, ಹಿಂದಿನವರು ವರ್ಣಗಳು ಅನಂತ ಅನ್ನುವುದನ್ನು ಗುರುತಿಸಿದ್ರು. ಒಂದು ಅಕ್ಷರ ನಾನು ಇಲ್ಲಿ ಉಚ್ಚಾರ ಮಾಡಿದರೆ ಅದು ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಈಥರಿಕ್ ರೆಕಾರ್ಡ್. ಅದನ್ನು ಮತ್ತೆ ಇರೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಆ ಕ್ಯಾಸೆಟನ್ನು ಪ್ಲೇ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ ಅಷ್ಟೇ. ಅದು ಆಕಾಶದಲ್ಲಿ ಇದೆ, ಇಡೀ ಅನಂತ ಆಕಾಶದಲ್ಲಿ ಆ ವರ್ಣ ರೆಕಾರ್ಡ್ ಆಗಿದೆ. ಅದರಿಂದ ಅಕ್ಷರ ಅಂದರೆ ವರ್ಣ ಹೌದು, ಯಾಕೆಂದರೆ ನಾಶ ಇಲ್ಲದ್ದು ಅಂತ. ಆದರೆ ಈ ಎಲ್ಲ ಅರ್ಥದಲ್ಲಿ ನಮಗೆ ಸರ್ವಾಭೀಷ್ಟಪ್ರದವಾದ ಅಕ್ಷರ, ನಮ್ಮ ಇಂದ್ರಿಯಗಳ ಒಳಗಿದ್ದು ಇಂದ್ರಿಯನ್ನು ನಿಯಂತ್ರಿಸುವ ಅಕ್ಷರ, ವರ್ಣವಾಚ್ಯವಾದ ಅಕ್ಷರ, ಸರ್ವಶಬ್ದ ವಾಚ್ಯವಾದ ಅಕ್ಷರ, ನಾಶವಿಲ್ಲದ ಸರ್ವಗತವಾದ ಅಕ್ಷರ. ಇದು ನೀನೊಬ್ಬನೇ. ಅದರಿಂದ ಪರಮಂ, ಸುಪ್ರೀಂ ಅಕ್ಷರ ಅಂದರೆ ನೀನೇ. ಉಳಿದವರೆಲ್ಲ ಚೂರು ಚೂರು ಅಕ್ಷರಗಳು. ಪೂರ್ಣಾಕ್ಷರ, ಸರ್ವೋತ್ಕೃಷ್ಟವಾದ ಅಕ್ಷರ ನೀನೇ. ತ್ವಮಕ್ಷರಂ ಪರಮಂ. ಮತ್ತೆ ಈ ತಮಾಷೆ ಏನು ಅಂದರೆ ಹೇಳ್ತಾನೆ, ಅಕ್ಷರಗಳು ಎಲ್ಲ ಅಕ್ಷರಗಳಿಂದ ನೀನು ವಾಚ್ಯ. ಆದ್ದರಿಂದ ನೀನೇ ಪರಮಂ ವೇದಿತವ್ಯಂ. ತ್ವಂ ಪರಮಂ ಅಕ್ಷರಂ ಪರಮಂ ವೇದಿತವ್ಯಂ. ತಿಳಿಯಬೇಕಾದ ವಸ್ತು ಯಾವುದನ್ನು ತಿಳಿಯಬೇಕು? ಉಪನಿಷತ್ನಲ್ಲಿ ಒಂದು ಮಾತಿದೆ, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಶ್ವೇತಕೇತು ಗುರುಕುಲಕ್ಕೆ ಹೋದ. 12ನೇ ವಯಸ್ಸಿಗೆ ಅವನನ್ನು ಗುರುಕುಲಕ್ಕೆ ಕಳಿಸಿದ. 12 ವರ್ಷ ತನಕ ಮನೆಯಲ್ಲೇ ಏನೋ ಓದ್ತಾ ಇದ್ದ ಅಪ್ಪನ ಹತ್ರ. ಅವನು 12 ವರ್ಷ ಆದಮೇಲೆ ಗುರುಕುಲಕ್ಕೆ ಹೋಗಿ ಕಲಿತುಕೊಂಡು ಬಾಪ, ನನಗೂ ನಿರಂತರ ನಿನಗೆ ಪಾಠ ಹೇಳಲಿಕ್ಕೆ ಆಗೋಲ್ಲ, ನನಗೂ ವ್ಯವಧಾನ ಇರೋಲ್ಲ, ನೀನು ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ಬಾ ಅಂತ ಉದ್ದಾಲಕ ಶ್ವೇತಕೇತುವನ್ನು ಗುರುಕುಲಕ್ಕೆ ಕಳಿಸಿದ. ನೋಡಿ, ಹಿಂದಿನ ಅಪ್ಪಂದಿರು ಅವರು ಎಷ್ಟು ದಡ್ಡತನ ಮಾಡ್ತಾರೆ ನೋಡಿ. ವೇದಕಾಲದ ಋಷಿ ಅವನು ನಚಿಕೇತನನ್ನು ಗುರುಕುಲಕ್ಕೆ ಕಳಿಸಲಿಲ್ಲ, ಶ್ವೇತಕೇತುವಿನ ತಮ್ಮನನ್ನು. ಶ್ವೇತಕೇತುವನ್ನು ಕಳಿಸಿದ, ನಚಿಕೇತನನ್ನು ಕಳಿಸಲಿಲ್ಲ. ಕಳಿಸ್ಬೇಕಿತ್ತಲ್ವ? ನಿಜವಾಗಿ ಶ್ವೇತಕೇತುವಿಗಿಂತಲೂ ದೊಡ್ಡ ಚೇತನ ನಚಿಕೇತ. ಆದರೆ ನಚಿಕೇತನನ್ನು ಕಳಿಸಲಿ, ಯಾಕೆಂದರೆ ಅವನು ಇಂಟ್ರೋವರ್ಟ್ ಇದ್ದ, ಇವನು ಬಾಯಿ ಬಡಕನಾಗಿದ್ದು. ಅವನು ಭಾರಿ ವಿದ್ಯಾರ್ಥಿಗಳ ಯೂನಿವರ್ಸಿಟಿಯಲ್ಲಿ ಭಾರಿ ಗ್ರೇಟ್ ಸ್ಟೂಡೆಂಟ್ ಅವ. ಯಾಕೆಂದರೆ ಬಾಯಿ ಬಲ. ಇವನು ಮಾತಾಡಿಸುವ ಎಲ್ಲರೂ ಕಾಬರಿಯಾಗಿ ಕೇಳ್ತಿದ್ರು. ಶ್ವೇತಕೇತು ವಿದ್ಯಾರ್ಥಿಯ ಗುರುಕುಲದಲ್ಲಿ ಶ್ರೇಷ್ಠ ವಿದ್ಯಾರ್ಥಿ ಅನಿಸ್ಕೊಂಡ, ಇವನು ಪೆದ್ದ ಅನಿಸ್ಕೊಂಡ ನಚಿಕೇತ. ಮನೆಯಲ್ಲಿ ಅಪ್ಪನೇ ಗುರುಕುಲ ಕಳಿಸಿಲ್ಲ, ಯಾಕೆಂದರೆ ಅಯ್ಯೋ ಅದು ಮಾತಾಡೋದಿಲ್ಲರಿ, ಪೆದ್ದ ಹುಡುಗ ಮನೆಯಲ್ಲಿ ಇರುತ್ತೆ ಸಾಮಾನು ತಂದುಕೊಂಡು ಅಂತ. ಇವನ ಅಂತರ್ಮುಖತೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ. ಅವನು ಯಾಕೆ ಮಾತಾಡಲಿಲ್ಲ ಅಂದರೆ ಯಾರಿಗೂ ಏನು ಮಾತಾಡಿದ್ರೆ ಅರ್ಥ ಆಗೋದಿಲ್ಲ, ಇವ್ರ ಹತ್ರ ಏನು ಮಾತಾಡೋದು ಅಂತ ಕೂತ.
ತನ್ನ ಥಾಟ್ಸನ್ನು ಇನ್ನೊಬ್ಬರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋಲ್ಲ, ಯಾರು ಅರ್ಥ ಮಾಡಿಕೊಳ್ಳೋರಿಲ್ಲ. ಇಂಥವ್ರ ಹತ್ರ ಏನು ಮಾತಾಡೋದು ಅಂತ ಸುಮ್ಮನೆ ಕೂತ್ರೆ ಅಪ್ಪನೇ ತಪ್ಪ ಅರ್ಥ ಮಾಡಿಕೊಂಡ, ಅಯ್ಯೋ ಏನು ಈ ಹುಡುಗ ಪೆದ್ದು ಗುರುಕುಲಕ್ಕೆ ಕಳಿಸಿದ್ರೆ ಉಪಯೋಗ ಇಲ್ಲ ಅಂತ ಸುಮ್ಮನೆ ಮನೆಯಲ್ಲಿ ಕೆಲಸಕ್ಕೆ ಹಾಕಿಬಿಟ್ಟ. ಆದರೆ ಕೊನೆಗೆ ಅಪ್ಪನಿಗೂ ಕಣ್ತರಿಸಿದ ಮಗ ಅವನೇ, ಶ್ವೇತಕೇತು ಅಲ್ಲ. ಶ್ವೇತಕೇತು 12 ವರ್ಷ ಆದ ಕೂಡಲೇ ಗುರುಕುಲ, ಒಳ್ಳೆ ಚೂಟಿ ಹುಡುಗ, ಗುರುಕುಲಕ್ಕೆ ಹೋಗಿ ಕಲೀಲಿ. ಸರಿ, ಅಲ್ಲಿಯೂ ಅವನು ಮಾತುಗಾರಿಕೆಯಿಂದ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೀರೋ ಆದ. ಉಪಾಧ್ಯಾಯರುಗಳು ಕೂಡ ಭಾರಿ ಜಾಣ ವಿದ್ಯಾರ್ಥಿನ ಬೆಂತಟ್ಟಿ ಕಳಿಸಿದರು. ಸರಿ, ಇದರಿಂದ ಏನಾಯಿತು ಅಂದರೆ ಈಗೋ ಬಂತು. ಗುರುಕುಲದಲ್ಲಿ ಕಲಿತ ವಿದ್ಯಾರ್ಥಿಗಳಲ್ಲೇ ಶ್ರೇಷ್ಠ ವಿದ್ಯಾರ್ಥಿ ನಾನು ಅಂತ ಒಂದು ತಲೆಗೆ ಬಂತು. ಬಂದದ್ದು ವಿದ್ಯೆ ಎಲ್ಲ ಈಗೋ ಬಂದದ್ದು. ವಿದ್ಯಾ ದದಾತಿ ವಿನಯಂ ಅಂತ ಆಗಬೇಕಲ್ವಾ, ಅದಕ್ಕೆ ರಿವರ್ಸ್ ಆಯ್ತದೆ. ಅವನಿಗೆ ಅಹಂಕಾರ ಬಂದು ಹೋಯ್ತು, ನನ್ನಂಥ ವಿದ್ವಾಂಸ ಯಾರು. ದಂಡ ಆಯಿತು ಕಲ್ತದ್ದು. 12 ವರ್ಷ ವೇಸ್ಟ್ ಆಯ್ತು. ಯಾಕೆಂದರೆ ವಿದ್ಯೆಯ ಈಗೋ ಬಂದುಬಿಟ್ರೆ ಎಲ್ಲ ವಿದ್ಯೆಯನ್ನು ಕಲ್ತದ್ದು ವೇಸ್ಟ್ ಆಯಿತು. ತಂದೆ ಹತ್ರ ಬಂದ. ತಂದೆ ಹತ್ರ ಬಂದರೆ ತಂದೆ ಹತ್ರ ಕೂಡ ಸೌಜನ್ಯದಿಂದ ನಡ್ಕೊಳ್ಬೇಕು ಅನ್ನೋ ಎಚ್ಚರ ಇಲ್ಲ ಅವನಿಗೆ. ಸ್ತಬ್ಧ ಏಯಾಯ. ತಂದೆ ಹತ್ರ ಬಂದು ಹೀಗೆ ಎದೆ ಸೆಡೆದು ನಿಂತಿದ್ದಾನೆ. ಅಪ್ಪ, ನಾನು ಬಂದಿದ್ದೇನೆ. ನಮಸ್ಕಾರ ಮಾಡೋದಿಲ್ಲ, ಯಾಕೆಂದರೆ ನಾನು ಗುರುಕುಲದಲ್ಲಿ ಫಸ್ಟ್ ರ್ಯಾಂಕು, ನಮ್ಮ ಅಪ್ಪ ಫಸ್ಟ್ ರ್ಯಾಂಕ್ ಅಲ್ಲ, ನಮಸ್ಕಾರ ಯಾಕೆ ಮಾಡಬೇಕು ಅಂತ ಇಲ್ಲಿ ತನಕ ಇದೆ ಅವನ ತಲೆ. ಅವನು ನಮಸ್ಕಾರ ಮಾಡದೆ ಸೆಡೆದು ನಿಂತಿದ್ದಾನೆ. ಗೊತ್ತಾಯಿತು ಉದ್ದಾಲಕನಿಗೆ, ಓಹೋ ಈ ಹುಡುಗನ 12 ವರ್ಷ ಗುರುಕುಲ ಕಳಿಸಿ ಏನು ಉಪಯೋಗ ಆಗಲಿಲ್ಲ, ಅಪರದಂಡ ಆಗಿ ಬಂದ, 12 ವರ್ಷ ವೇಸ್ಟ್ ಆಯ್ತು ಇವನದ್ದು. ಅದಕ್ಕೆ ಅವನೊಂದು ಪ್ರಶ್ನೆ ಕೇಳ್ತಾನೆ. ಉತ ತಮಾದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಮತಂ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅಲ್ಲಪ್ಪ, 12 ವರ್ಷ ನಿನಗೆ ಯೂನಿವರ್ಸಿಟಿಯಲ್ಲಿ ಗುರುಕುಲದಲ್ಲಿ ಪಾಠ ಆಯ್ತಲ್ವಾ, ಬಹಳ ಜಾಣನಾಗಿ ಬಂದೆ ಅಲ್ವಾ? ಹೌದಪ್ಪ, ಎಲ್ಲ ಕಲ್ತ್ಕೊಂಡು ಬಂದೆ ಅಂತಾನೆ. ಅಲ್ಲ, ಅದೊಂದು ವಿಷಯ. ಆ ವಿಷಯ ಏನಾದರೂ ಹೇಳಿದರು ಅಲ್ಲಿ? ಯಾವುದು? ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿದ ಹಾಗಾಗುತ್ತೋ, ಯಾವುದನ್ನು ತಿಳಿದರೆ ಎಲ್ಲವನ್ನು ಮನನ ಮಾಡಿದ ಹಾಗಾಗುತ್ತೋ, ಅಂಥ ಯಾವುದನ್ನು ಕೇಳಿದರೆ ಕೇಳಬೇಕಾದ ಎಲ್ಲವನ್ನೂ ಕೇಳಿದ ಹಾಗ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅಂಥದ್ದು ವಿಷಯ ಹೇಳಿದ್ರೇನಯ್ಯ? ಅಲ್ಲ, ಅದು ಎಂಥದಪ್ಪ ಗೊತ್ತಿಲ್ಲ ಹೇಳಿ ಅಂತ ಹೇಳಬೇಕಲ್ವ. ಇವನು ಈಗೋ ನೋಡಿ, ಅದು ಪ್ರಾಯ ನಮ್ಮ ಪ್ರೊಫೆಸರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ, ಇಲ್ದಿರು ಹೇಳ್ತಿದ್ರು ಅಂತ. ಇವನಿಗೆ ಅವನು ಇಂಥ ಯುಗೋ, ಅದು ಯಾರಿಗೂ ಮೇಸ್ಟ್ರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ಆ ವಿಷಯವೇ ಬರಲಿಲ್ಲ ನಮಗೆ 12 ವರ್ಷ ಅಂತಾರೆ. ಇಂಥ ಒಂದು ವಿಚಿತ್ರ ಪ್ರಾಣಿಯವ. ಕಡೆಗೆ ತಂದೆ ಕೂಡಿಸಿ ಪಾಠ ಮಾಡ್ತಾನೆ. ಅದೇ ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯ ಪೂರ್ತಿ ಅವನ ತಲೆಗೆ ಏರಿದಂಥ ಅಮಲು ಇಳಿಸುವ, ಅವನ ಪಿತ್ತ ಇಳಿಸುವ, ಅವನ ಈಗೋವನ್ನು ಇಳಿಸಿ ಅವನನ್ನು ಟ್ಯೂನ್ ಮಾಡ್ತಕ್ಕಂಥ, ಅಧ್ಯಾತ್ಮಕ್ಕೆ ಟ್ಯೂನ್ ಮಾಡ್ತಕ್ಕಂಥ ಒಂದು ಪ್ರಸಂಗ. ಅದಕ್ಕೆ ಅವಾಗ ಏನು ಅಂದರೆ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿತದೋ ಅದು ಪರಮಂ ವೇದಿತವ್ಯ. ತಿಳಿಬೇಕಾದಲ್ಲಿ ಸರ್ವಶ್ರೇಷ್ಠವಾದದ್ದು ಯಾವುದು ಅಂತ. ಶ್ರೋತವ್ಯಾದಿಷು ಯಃಪರಃ. ಭಾಗವತದಲ್ಲಿ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಹತ್ರ ಕೇಳಿದ ಪ್ರಶ್ನೆಯೂ ಅದೇ. ಅವನು ಹೇಳ್ತಾನೆ, ನನಗೆ ಇನ್ನು ಇರೋದು 7 ದಿವಸ. ಆದ್ದರಿಂದ ಜೀವನದಲ್ಲಿ ಅವಶ್ಯ ಕೇಳಬೇಕಾದ್ದು ಯಾವುದು, ತಿಳಿಬೇಕಾದ್ದು ಯಾವುದು ಅಂತ ಹುಡುಕಲಿಕ್ಕೆ ಟೈಮ್ ಇಲ್ಲ ಇನ್ನು. ನೀವು ಬಂದಿದ್ದೀರಿ, ಅದು ನನ್ನ ಪುಣ್ಯ. ಆದ್ದರಿಂದ ನಾನು ಹುಡುಕೋದಲ್ಲ, ನಿಮಗೆ ಗೊತ್ತಿದೆ. ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಸಾಯೋ ಮುಂಚೆ ತಿಳಿಬೇಕು ಏನು, ಅದನ್ನು ಹೇಳ್ರಿ. ಶ್ರೋತವ್ಯಾದಿಷು ಯಃಪರಃ. ಕೇಳಬೇಕಾದದ್ರಲ್ಲಿ ಶ್ರೇಷ್ಠವಾದ ಯಾವುದು, ಅದನ್ನು ಹುಡುಕುವುದರಲ್ಲೇ ನಮ್ಮ ಆಯುಸ್ಸು ಮುಗಿದು ಹೋಗುತ್ತೆ. ಆದರೆ ನನಗೊಂದು ಲಾಭ ಏನು ಅಂತಂದರೆ, ನಾನು ಇಷ್ಟ ತನಕ ಹುಡುಕಿದ್ನೋ ಬಿಟ್ಟೆನೋ ಹೋಗಲಿ, ಇನ್ನು ಉಳಿದ 7 ದಿವಸದಲ್ಲಿ ಕೇಳಬೇಕಾದ್ದನ್ನೇ ಆಯ್ಕೆದು ಹೇಳುವಂಥ ಒಬ್ಬರು ಗುರು ಸಿಕ್ಕಿದ್ರಲ್ಲ, ದಯವಿಟ್ಟು ಹೇಳ್ರಿ, ನಾನು ಕೇಳ್ತೀನಿ ಅಂತ. 7 ದಿವಸ ಅವನು ಆಹಾರ ತಗೊಳ್ಳಿಲ್ಲ, ಅನ್ನ ತಗೊಳ್ಳಿಲ್ಲ, ಬಾಯಾರಿಕೆ ತಗೊಳ್ಳಿಲ್ಲ, ನಿದ್ರೆ ಮಾಡಿಲ್ಲ. ಯಾಕೆಂದರೆ ಅವನಿಗೆ ಶುಕಾಚಾರ್ಯ ಹೇಳಿದ್ದನ್ನು ಕೇಳ್ತಾ ಕೇಳ್ತಾ ಅವನಿಗೆ ಹಸಿವು, ಬಾಯಾರಿಕೆ, ನಿದ್ರೆ ಎಲ್ಲ ಹೊರಟು ಹೋಯಿತು. ಇಷ್ಟು ಆನಂದಮಯವಾಗಿ 7 ದಿವಸ ಕೇಳಿದ. ಕೊನೆಯದಾಗಿ ಅವನಿಗೆ ಈ ಸಾವಿನ ಭಯವೂ ಹೊರಟು ಹೋಯಿತು. ಅವನು ಇಷ್ಟು ಆನಂದಮಯವಾಗಿ 7 ದಿವಸವನ್ನು ಕಳೆದೆ, ಎಷ್ಟು ಸಂತೋಷವಾಗಿದೆ ಅಂದರೆ, ಇನ್ನು ಸಂತೋಷವಾಗಿ ಸಾಯ್ತೀನಿ ನಾನು ಅಂತ. ಇದು ಏನೋ ಸಾಧನೆ ಮಾಡಿ ಏನೂ ಮಾಡಿದೆ ಸತ್ತೆ, ಏನೂ ಉಪಯೋಗ ಆಗಲಿಲ್ಲ, ನಾನು ಬದುಕಿದ್ದು ಅನ್ನೋ ಭಾವನೆ ಹೋಯ್ತು ನನಗೆ. ಏನು ತಿಳಿಬೇಕು ಜೀವನದಲ್ಲಿ ಅದನ್ನು ತಿಳಿದೆ. ಜೀವನ ಅಂದರೆ ಏನು, ಸಾವು ಅಂದರೆ ಏನು ಅನ್ನೋದು ತಿಳಿಯಿತು. ಈಗ ಸಂತೋಷವಾಗಿ ಸಾಯ್ತೀನಿ ಅಂತಾನೆ. ಹಾಗೆ ತಿಳಿಯಬೇಕಾದದ್ದರಲ್ಲಿ ಶ್ರೇಷ್ಠವಾದ ತಿಳಿಯಬೇಕಾದ ಸಂಗತಿ, ಉಳಿದದ್ದೆಲ್ಲ ಅದಕ್ಕೋಸ್ಕರ ತಿಳಿಯಬೇಕು. ಅದು ಯಾವುದು? ಪರಮಂ ವೇದಿತವ್ಯಂ ತ್ವಂ. ತಿಳಿಯಬೇಕಾದದ್ದರಲ್ಲಿ ದೊಡ್ಡ ವೇದ್ಯನಾದವ. ಯಾಕೆಂದರೆ ಎಲ್ಲ ವೇದಗಳಿಂದ ವೇದ್ಯನಾದವ ನೀನು, ಎಲ್ಲ ಶಬ್ದಗಳಿಂದ ವೇದ್ಯನಾದವ ನೀನು. ಬೇರೆ ಯಾವುದೂ ನಿನ್ನನ್ನು ಹೇಳುವಷ್ಟು ಪ್ರಮಾಣದಲ್ಲಿ ಯಾವ ಗ್ರಂಥವು, ಯಾವ ಭಾಷೆಯೂ ಇನ್ಯಾವುದನ್ನೂ ಹೇಳಲಾರದು.
ತ್ವಮಕ್ಷರಂ ಪರಮಂ, ಅಕ್ಷರಗಳಲ್ಲಿ ಪರಮಾಕ್ಷರ ನೀನು. ವೇದಿತವ್ಯ, ತಿಳಿಯಬೇಕಾದಂತಹ ವಸ್ತುಗಳಲ್ಲಿ ಪರಮಂ ವೇದಿತವ್ಯಂ ನೀನು. ತ್ವಮಕ್ಷರಂ ಪರಮಂ ವೇದಿತವ್ಯಂ. ಯಾಕೆಂದ್ರೆ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ, ಸನಾತನಸ್ತ್ವಂ ಪುರುಷೋ ಮತೋ ಮೇ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಈ ಇಡೀ ಜಗತ್ತಿಗೆ ನಿಧಾನ, ನಿಧಾನ ಅಂತಂದ್ರೆ ಕಾರಣ ಅಲ್ಲ, ಅಷ್ಟೇ ಅಲ್ಲ. ನಿಧಾನ ಅಂತಂದ್ರೆ ಎಲ್ಲಿ ನಿಧಾನ ಅಂದ್ರೆ ಇಡುವಿಕೆ ಅಂತ, ಆಶ್ರಯ. ಇಡೀ ಜಗತ್ತಿಗೆ, ಜಗತ್ತು ನಿನ್ನಿಂದ ಹುಟ್ಟಿತು, ಜಗತ್ತು ನಿನ್ನಲ್ಲಿ ನೆಲೆಗೊಂಡಿತು, ನೀನು ಜಗತ್ತಿನ ಸ್ರಷ್ಟಾರ, ನೀನು ಜಗತ್ತಿನ ಆಧಾರ, ನೀನು ಜಗತ್ತಿನ ಮೂಲಾಧಾರ. ಪರಂ ಮೂಲಾಧಾರ ಅಂದ್ರೆ ಕೊನೆಗೆ, ಈಗ ಒಂದು ಮನೆ ಇರುತ್ತೆ, ಆ ಮನೆಯಲ್ಲಿ ಒಂದು ಕೋಣೆ, ಆ ಕೋಣೆಯ ಮೇಲೆ ಒಂದು ಕುರ್ಚಿ, ಕುರ್ಚಿ ಮೇಲೆ ಒಂದು ಕೃಷ್ಣಾರ್ಜುನ, ಅದರ ಮೇಲೆ ಒಬ್ಬರು ಕೂತಿರ್ತಾರೆ. ಜಗದ್ಗುರುಗಳು ಅಂತ ಹೇಳ್ಕೊಂಡು ಹೀಗೆ ಪೋಸ್ ಮಾಡಿ ಕೂತಿರ್ತಾರೆ, ಫೋಟೋ ತೆಗಿತೆ ಅಂತ ಹೇಳಿದ್ರು. ಫೋಟೋ ತೆಗಿಲಿಕ್ಕಾಗ ಕೂಡಲೇ ಹೀಗೆ ಹಿಡಬೇಕು ಅಂತ ಯಾರೋ ಹೇಳಿರ್ತಾರೆ, ಒಬ್ಬ ಹಿಡ್ಕೊಂಡು ಕೂತು ಬಿಡ್ತಾರೆ ಜಗದ್ಗುರುಗಳು. ಸರಿ, ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಆವಾಗ ನಿಧಾನ ಯಾವುದು ಗೊತ್ತಾ? ಆ ಜಗದ್ಗುರುಗಳು ಎಲ್ಲಿದ್ದಾರೆ? ಆ ಜಮಖಾನದ ಮೇಲಿದ್ದಾರೆ. ಜಮಖಾನೆಯಲ್ಲಿದೆ, ಕುರ್ಚಿಯ ಮೇಲಿದೆ, ಕುರ್ಚಿಯಲ್ಲಿದೆ, ಕೋಣೆಯ ಮೇಲಿದೆ, ಕೋಣೆಯಲ್ಲಿದೆ, ನೆಲದಲ್ಲಿದೆ. ನೆಲ ನಿಧಾನ ಅಂದರೆ ಮೂಲಾಧಾರ. ಎಲ್ಲಕ್ಕೂ ನೀನು ಪರಂ ನಿಧಾನಂ ಅಂದರೆ ಇಡೀ ಜಗತ್ತಿಗೆ ಮೂಲಾಧಾರ ನೀನು. ನಿನ್ನಿಂದ ಹುಟ್ಟಿತು, ನಿನ್ನಿಂದ ಬದುಕಿತು, ನಿನ್ನಿಂದ ಸತ್ತಿತು, ಕೊನೆಗೆ ನಿನ್ನಲ್ಲೇ ನೆಲೆಗೊಂಡಿತು. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ಇಡೀ ಜಗತ್ತಿಗೆ, ವಿಶ್ವ ಅಂದರೆ ಚರಾಚರ, ಚೇತನ ಸಮಸ್ತ ಜಗತ್ತಿನ ಮೂಲ ಆಶ್ರಯ ನೀನು. ಅವಾಂತರ ಆಧಾರಗಳು ಬೇಕಾದಷ್ಟು ಇರ್ಬೋದು, ಕೊನೆಗೆ ಎಲ್ಲಕ್ಕೂ ಆಧಾರ ನೀನೇ ಅಲ್ವ. ಜಡಭರತನ ಕಥೆ. ಜಡಭರತ ಇದೇ ತತ್ವವನ್ನು ಹೇಳೋದಕ್ಕೋಸ್ಕರ ಜಡಭರತ ಉಪಾಖ್ಯಾನ ಭಾಗವತದಲ್ಲಿ ಬಂದಿತ್ತು. ರಹುಗಣ ಕೂತಿರ್ತಾನೆ ಪಾಲಕಿಯಲ್ಲಿ, ನೋಡಿ ಅಲ್ಲಿ ಮೂಲಾಧಾರ. ಪಾಲಕಿಯಲ್ಲಿ ರಹುಗಣ ಕೂತಿರ್ತಾನೆ. ಅದನ್ನ ಈ ಜಡಭರತ ಅವನು ಸುಮ್ಮನೆ ಕೂತಿದ್ದ, ಬೇರೇನು ಕೆಲಸ ಇಲ್ಲ. ಪಾಲಕಿ ಹೊರು ಅಂದ್ರು, ಅವನಿಗೇನು ಪಾಪ, ಹೊರು ಅಂದ್ರು, ಅವನಿಗೇನು ಪಾಪ, ಹೊರು ಅಂದ್ರು, ಅವನಿಗೇನು ಪಾಪ, ಹೊರು ಅಂದ್ರು.